ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ವಾಕ್ಯವಾಗಿರುವ ಯೇಸಯ್ಯ, ಈ ವರ್ಷದ ಕೊನೆಯ ಆರಾಧನೆಯಲ್ಲಿ ನಮ್ಮನ್ನು ವಾಕ್ಯದಿಂದ ಬಲಪಡಿಸಬೇಕೆಂದು ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ನಿನ್ನ ದಾಸನನ್ನು ಮರೆಸಿ ನಮ್ಮೊಂದಿಗೆ ಮಾತನಾಡಬೇಕೆಂದು, ವಾಕ್ಯದಿಂದ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಮಾತು, ವಾಗ್ದಾನ ಈ ತಿಂಗಳು ಬಹಳವಾಗಿ ನಮ್ಮನ್ನು ನಡೆಸ್ಕೊಂಡು ಬಂದಿದೆ. ಒಂದೊಂದು ವಾರನೂ ಆ ಮಲಾಕಿನ ಗ್ರಂಥ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಮಗೆ ತೋರಿಸ್ಕೊಳ್ಳಲ್ಪಟ್ಟಿದೆ. ಯಾಕಂತ ಹೇಳಿದ್ರೆ, ಕತ್ತಲೆಯ ಯುಗಕ್ಕೆ ಹೋಗುವಂಥ ಜನರಿಗೆ ದೇವರು ಎಚ್ಚರಿಕೆಯನ್ನು ನೀಡಿದಂಥ ಕೊನೆಯ ಒಂದು ಪ್ರವಾದಿಯ ಒಂದು ಗ್ರಂಥವಾಗಿ ಕಾಣಲ್ಪಡುತ್ತೆ. ಜೋಡಣೆಯಲ್ಲಿ ಏನನ್ನು ಕಾಣಲ್ಪಡ್ತಾ ಇದೆ? ಇದು ಈ ಮಲಾಕಿನ ಗ್ರಂಥಕ್ಕೂ ಹೊಸ ಒಡಂಬಡಿಕೆ ಕಾಲಕ್ಕೂ ಇರುವಂಥ ಅಂತ್ಯವನ್ನು ಹೇಳಿ ಜನರಿಗೆ ಎಚ್ಚರಿಕೆ ಪಡಿಸುವಂಥ ಒಂದು ಪವಿತ್ರಾತ್ಮನ ಪ್ರೇರಿತವಾದ ಒಂದು ದೊಡ್ಡ ವಿಷಯವನ್ನು ತಿಳಿಸುವಂಥ ಈ ಒಂದು ಪ್ರವಾದಿಯ ಗ್ರಂಥ. ಅದರಲ್ಲಿ ಆರಂಭದಲ್ಲೇ ಒಂದು ಪದ ಬರೆಯಲ್ಪಟ್ಟಿದೆ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ. ಏನಂತ ಹೇಳಲ್ಪಟ್ಟಿದೆ? ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವನು. ಒಂದೊಂದು ಪದನ ಇಟ್ಟು ದೇವರು ನಡೆಸ್ಕೊಂಡು ಬಂದು, ಈ ಪದನ ಇಟ್ಸ್ಕೊಂಡು ನಮಗೆ ಇವತ್ತು ಆ ಜೋಡಣೆ ಪ್ರಕಾರ ದೇವರು ನಡೆಸ್ಕೊಂಡು ಬಂದು, ಇವತ್ತು ಆರಂಭದಲ್ಲಿ ಒಂದು ಪದ ಇದೆಯಲ್ಲ, ಇಂತೆನ್ನುತ್ತಾನೆ. ಏನಂತ ಹೇಳ್ತಿದೆ? ಇಂತೆನ್ನುತ್ತಾನೆ. ಇಂತೆನ್ನುತ್ತಾನೆ ಅಂತ ಪದಕ್ಕೆ ನಿಮಗೆ ಹೇಳಬೇಕು ಅಂದ್ರೆ ಅವರು ಒಂದು ಹೇಳುವಂತ ಮಾತು ಅಂತ ಹೇಳಬೇಕು. ಏನಂತ ಇದೆ? ಇಂತೆನ್ನುತ್ತಾನೆ ಅಂದ್ರೆ ನಿಮಗೊಂದು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದಕ್ಕೆ ಮುಂಚೆ ಒಂದನ್ನ ಕೇಳಿಸ್ಕೊಂಡ್ರು. ಹಲ್ಲೆಲೂಯಾ. ದೇವರು ನಿಮ್ಮ ಹತ್ರ ಹೇಳೋದಕ್ಕೆ ಮುಂಚೆ ಅವರು ಒಂದನ್ನ ಕೇಳಿಸ್ಕೊಂಡ್ರಂತೆ. ಮೇಲ್ಗಡೆ ವಾಕ್ಯವನ್ನ ನೀವು ಗಮನಿಸುವಾಗ ಆ ಪದನ ನಾವು ನೋಡಕ್ ಸಾಧ್ಯ. ಏನಂತ ಬರೆಯಲ್ಪಟ್ಟಿದೆ ನೋಡಿ, 16ನೇ ವಾಕ್ಯದಲ್ಲಿ, ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು, ಇಲ್ಲಿ ನೀವು ಗಮನಿಸಬೇಕು, ಯೆಹೋವನು ಕಿವಿಗೊಟ್ಟು ಆಲಿಸಿ. ಯಾರು ಕಿವಿಗೊಟ್ಟು ಆಲಿಸಿದ್ರಂತೆ? ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಆತನ ಮುಂದೆ ಒಂದು ಪುಸ್ತಕ ಇದೆ, ಅದು ಜ್ಞಾಪಕ ಪುಸ್ತಕ. ಏನಕ್ಕೆ ಜ್ಞಾಪಕ ಪುಸ್ತಕ? ಅದಕ್ಕೆ ಇನ್ನೊಂದು ಪದ ಇದೆ, ಜೀವಬಾಧ್ಯರ ಪಟ್ಟಿ. ಮೋಶೆ ಒಂದು ಸಮಯದಲ್ಲಿ ಹೇಳ್ತಾರೆ, ಇಸ್ರಾಯೇಲರು ಪಾಪ ತಪ್ಪು ಮಾಡಿ 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 ಬರ್ತಾನೆ ಇರ್ತಾರೆ. ದೇವರಿಗೆ ಕೋಪ ಬಂದು, ತಂದೆಯಾದ ದೇವರಿಗೆ ಇವ್ ಜನನ ಅಳಿಸಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಹೋಗಿ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಮೋಶೆ ನಿಂತ್ಕೊಂಡು ಹೇಳ್ತಾರೆ, ಬೇಡ ತಂದೆಯೇ, ನೀನು ಇಷ್ಟು ದೂರ ಇಷ್ಟು ಅದ್ಭುತ ಮಾಡಿ ಕರ್ಕೊಂಡ್ಬಂದಿದ್ನ ಈ ಸ್ಥಳದಲ್ಲಿ ಬಂದು ನೀನು ಏನಾರು ನಾಶ ಮಾಡಿಬಿಟ್ರೆ ಆ ಯೆಹೋವನಿಗೆ ಇವನ್ನ ನಡೆಸ್ಕೊಂಡು ಹೋಗುವಂತ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಮಧ್ಯದಲ್ಲೇ ಮುಗಿಸ್ಬಿಟ್ಟ ಅಂತ ಈ ಜನ ಆಡ್ಕೊಂಡ್ಬಿಡ್ತಾರಪ್ಪ. ಅಂತ ಕೆಲಸ ಎಲ್ಲ ಮಾಡಬೇಡ. ನೀನು ಏನು ಮಾಡೋ, ಒಂದು ವೇಳೆ ನೀನು ಹಂಗೆ ಮಾಡಂಗಿದ್ರೆ ನನ್ನ ಹೆಸರನ್ನು ಮೊದಲನೇದಾಗಿ ಆ ಜೀವಬಾಧ್ಯರ ಜೀವ ಪುಸ್ತಕದಲ್ಲಿ, ಜ್ಞಾಪಕ ಪುಸ್ತಕದಲ್ಲಿ ನನ್ನ ಹೆಸರನ್ನು ತೆಗೆದುಬಿಡು ಅಂತಾನೆ. ಮೋಶೆಗೆ ಅಷ್ಟೊಂದು ಕ್ಲೋಸ್ ದೇವರು, ಅಷ್ಟೊಂದು ಲವ್ ಮೋಶೆ ಮೇಲೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ಸರಿ ನಿನಗೋಸ್ಕರ ಬಿಟ್ಬಿಡ್ತೀನಿ. ಏನಂತ ಹೇಳಿದ್ರು ಅವರು? ನಿನಗೋಸ್ಕರ ಬಿಟ್ಟುಕೊಡ್ತೀನಿ. ಅಂದ್ರೆ ಅಂತ ಒಂದು ಪುಸ್ತಕ, ಜೀವಬಾಧ್ಯರ ಪಟ್ಟಿ ಅಂದ್ರೆ ಜ್ಞಾಪಕ ಪುಸ್ತಕ. ಈಗ ಆ ಜ್ಞಾಪಕ ಪುಸ್ತಕದಲ್ಲಿ ದೇವರು ಬರೆಸಿದ್ರಂತೆ. ಎಷ್ಟು ಕಾಲಗಳು ಬಂದಿದೆ ಇದು ನಡೆದದ್ದು ಮೋಶೆ ಕಾಲದಲ್ಲಿ ನಡೆದಂಥ ವಿಷಯಗಳಿಂದ ಹಿಡಿದು ಮಲಾಕಿನ ಕಾಲಕ್ಕೆ ನಾವು ಬಂದಿದ್ದೀವಿ. 2000 ವರ್ಷಗಳ ಕಾಲ ಲೆಕ್ಕ ಅದು. ಅರ್ಥ ಆಯ್ತಾ? ಯಾಕಂತ ಹೇಳಿದ್ರೆ ನೋಹನ ಕಾಲದಿಂದ ಯೇಸು ಹುಟ್ಟೋವರೆಗೆ ಎಷ್ಟು ವರ್ಷ? 2000 ವರ್ಷ. ನೋಹನಿಂದ ಆದಾಮನಿವರೆಗೆ ಎಷ್ಟು ವರ್ಷ? 2000 ವರ್ಷ. ಈಗ ಯೇಸು ಹುಟ್ಟಿ ಇವಾಗ ಎಷ್ಟು ವರ್ಷ? 2000 ವರ್ಷ. ಅಲ್ಲಿಗೆ 6025 ವರ್ಷಗಳಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾನು ಇದೆಲ್ಲ ಒಂದು ದಿವಸ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ, ಲೆಕ್ಕಾಚಾರದ ಬಗ್ಗೆ ನಿಮ್ಗೆ ಕೊಟ್ಟಿದ್ದೀನಿ. ಬೇಕೆ ಇನ್ನೊಂದ್ಸಲ ಯೂಟ್ಯೂಬ್ನಲ್ಲಿ ಹೋಗಿ ಮತ್ತೆ ಜ್ಞಾನ ಮಾಡಿ, ವಾಕ್ಯಗಳನ್ನ ಅವಾಗ ಕೇಳಿ, ವಾಕ್ಯದಿಂದ ಬಲಪಡಿಸ್ಕೊಳ್ಳಿ. ಯಾಕಂದರೆ ಈ ಲೆಕ್ಕಾಚಾರ ಏನಕ್ಕೆ ಬಂತು? ಅವ್ರಿಗೆ ಇವಾಗ 6 ದಿವಸ ಲೆಕ್ಕ. ಹಲ್ಲೆಲೂಯಾ. ದೇವರಿಗೆ ಎಷ್ಟು ಇದು? ಅಷ್ಟೇ. 1000 ದಿನವೂ ಅವ್ರಿಗೆ ಒಂದೇ ದಿನ.
ಅರ್ಥ ಆಯ್ತಾ? 1000 ವರ್ಷ, 1000 ದಿನ ಅಲ್ಲ, 1000 ವರ್ಷಗಳು ಒಂದೇ ದಿನ. ಅಲ್ಲಿಗೆ 6000 ವರ್ಷ ಅಂದರೆ 6 ದಿನ ಆಯ್ತು ಲೆಕ್ಕ ಅವ್ರಿಗೆ. 6 ದಿನ 1 ಅವರ್ ಏನೋ ಆಗಿರಬೇಕು. 25 ಬಂದಿದ್ದೀವಲ್ಲ, ಇದೇನಾಗಿರುತ್ತೆ ಅವನಿಗೆ 1 ಅವರ್ ಆಗಿದ್ದಂಗೆ ಆಗಿರುತ್ತೆ. ಸೊ ಅಷ್ಟೊಂದು ಸತ್ಯಗಳು ದೇವರ ವಾಕ್ಯದಲ್ಲಿ. ಇಲ್ಲಿ ಜ್ಞಾಪಕ ಪುಸ್ತಕದಲ್ಲಿ ಬರೆಯಿಸಿದ್ರಂತೆ. ಅಂದರೆ ಯೆಹೋವನು ಮೊದಲನೇದಾಗಿ ಕಿವಿಗೊಟ್ಟು ಆಲಿಸಿ, ಇಂತೆನ್ನುತ್ತಾನೆ ಅಂತ ಹೇಳೋದಕ್ಕೆ ಮುಂಚೆ, ಅವ್ರು ಹೇಳೋದಕ್ಕೆ ಮುಂಚೆ ಮೊದಲು ಕೇಳಿಸ್ಕೊಂಡ್ರು. ನಿಮಗೂ ಅದನ್ನು ಹೇಳೋದು ದೇವರ ಹತ್ರ ಏನಾರು ನೀವು ಹೇಳೋದಕ್ಕೆ ಮುಂಚೆ ಅವ್ರ ಮಾತು ನೀವು ಕೇಳಬೇಕು. ಅಲ್ಲೆಲ್ಲೂಯ್ಯ. ನೀವು ಅವ್ರ ಮಾತನ್ನ ಕೇಳೋದಕ್ಕೆ ಮುಂಚೆನೆ ನಿಮಗೆ ಬೇಕಾಗಿರೋ ಇದನ್ನ ರೇಷನ್ ಅಂಗಡಿಯಲ್ಲಿ ಹೋಗಿ ಪಟ್ಟಿ ಒಂದು ಲಿಸ್ಟ್ ಮಾಡಿಬಿಟ್ಟು ಬೇಳೆ, ಸಕ್ಕರೆ, ಎಣ್ಣೆ, ಅದು ಇದು ಅಂತ ನಾವು ಲಿಸ್ಟ್ ಕೊಡ್ತೀವಿ ನೋಡು, ಆ ಥರ ಬಂದು ನಿಂತ್ಕೊಳ್ತೀವಿ ದೇವ್ರ ಹತ್ರ. ಇವತ್ತಿನ ದಿವಸದಲ್ಲಿ ಸ್ವಾರ್ಥಿಗಳಾಗಿರುವಂಥ ಬೋಧನೆಗಳು ಹೆಚ್ಚಾಗಿ ದೇವರ ಹತ್ರ ಬಂದ ಮೇಲೆ, ದೀಕ್ಷಾಸ್ತ್ರನ ತೆಗೆದುಕೊಂಡು ದೇವರ ಮಗಳಾಗಿ ದೇವರ ಮಗನಾಗಿ ಬಂದ ಮೇಲೆ ಇನ್ನೂ ಅದೇ ರೀತಿಯಾಗಿ ಬದುಕ್ತಾ ಇದ್ದಾರೆ. ನೀನು ಕೊಟ್ಟರೆ ನಾ ಬರ್ತೀನಿ, ಕೊಟ್ಟರೆ ಮಾಡ್ತೀನಿ ಅನ್ನೋ ಆ ರೀತಿಯಲ್ಲ. ಇಲ್ಲಿ ಕಿವಿಗೊಟ್ಟು ಆಲಿಸಿ ದೇವರು ಅವ್ರು ಏನಂತ ಹೇಳ್ತಿದ್ದಾರೆ, ಅಷ್ಟು ಸಣ್ಣ ಒಳ್ಳೆ ಮಾತು ನೋಡಿ, ತನ್ನ ನಾಮಸ್ಮರಣೆ ಮಾಡುವವರ. ಅಲ್ಲಿಗೆ ಅವ್ರು ಕೇಳಿಸ್ಕೊಂಡಿದ್ದು ಯಾವುದು? ಅವ್ರು ಕಿವಿಗೊಟ್ಟು ಕೇಳಿಸ್ಕೊಂಡ್ರಲ್ಲ, ಅವ್ರು ಕಿವಿಗೊಟ್ಟು ಕೇಳಿಸ್ಕೊಂಡಿದ್ದು ಯಾವುದು ಅಂತ ತಿಳ್ಕೋಬೇಕು. ಆ ಕಿವಿಗೊಟ್ಟು ಕೇಳಿಸ್ಕೊಂಡಿದ್ದು ಅಲ್ಲದೆ ಅಲ್ಲಿ ಒಂದು ಭಾಗ ಕಟ್ಟಾಯಿತು, ಅಲ್ಲಿಗೆ ಮುಗೀತು ಒಂದು ಭಾಗ. ಈಗ ಇನ್ನೊಂದು ಭಾಗನ ಹೇಳ್ತಿದ್ದಾರೆ, ತನ್ನ ನಾಮಸ್ಮರಣೆ. ಅಲ್ಲಿಗೆ ಒಂದು ಭಾಗ ಏನು ಮಾತಾಡ್ತಾ ಇದ್ರು, ಇಲ್ಲಿ ಒಟ್ಟಾಗಿ ಎಲ್ಲ ಸೇರಿ ಏನು ಮಾತಾಡ್ಕೊತಾ ಇದ್ರು, ಅದರಲ್ಲಿ ಒಂದು ಭಾಗ ಅವರ ನಾಮಸ್ಮರಣೆ ಮಾಡ್ತಾ ಇದೆ. ಅಲ್ಲಿಗೆ ಇನ್ನೊಂದು ಭಾಗ ಏನಿಲ್ಲ, ನಾಮಸ್ಮರಣೆ ಮಾಡ್ತಾ ಇಲ್ಲ ಅನ್ನೋ ಅರ್ಥ. ಇನ್ನೊಂದು ಚೆನ್ನಾಗಿ ಗಮನಿಸಬೇಕು, ಇಲ್ಲಿ ಮೇಲೆ ಒಂದು ಪದ ಬರೆಯಲ್ಪಟ್ಟಿದೆ, ಇಂಥ ಮಾತುಗಳನ್ನು ಕೇಳಿ. ಏನಂತೆ? ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು. ಈಗ ಇಲ್ಲಿ ಗಮನಿಸಿ, ಇಲ್ಲಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾರೆ. ಆದ್ರೆ ಆ ಒಬ್ಬರಿಗೊಬ್ಬರು ಮಾತಾಡೋದಕ್ಕೆ ಮುಂಚೆ ಅವರು ಒಂದು ವಿಷಯವನ್ನ ಕೇಳಿಸ್ಕೊಳ್ತಾರೆ. ಹಲ್ಲೆಲೂಯ. ಒಂದೇ ವಾಕ್ಯದಲ್ಲಿ ಎಷ್ಟು ವಿಧವಾದ ಅರ್ಥಗಳಿದೆ. ಈಗ ಈ ಭಕ್ತರು ಕೆಲವೊಂದು ವಿಷಯನ ಕೇಳಿಸ್ಕೊಂಡು ಆ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಂಡ್ರು. ಅದರ ನಂತರ ಅಲ್ಲಿ ನೆಕ್ಸ್ಟ್ ಹೇಳ್ತಾ ಇರೋದು ಯೆಹೋವನ ಕಿವಿಗೊಟ್ಟು. ಅಂದ್ರೆ ಇವರು ಒಂದು ಗುಂಪು ಜನ ಏನೋ ವಿಷಯನ ಕೇಳ್ತು, ಆ ವಿಷಯ ಕೇಳಿದ ಮೇಲೆ ಇವರು ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ಮಾತನಾಡ್ತಿರುವಾಗ ಅದನ್ನ ಕಿವಿಗೊಟ್ಟು ಕೇಳಿಸ್ಕೊಂಡ್ರಂತೆ ದೇವರು. ಕಿವಿಗೊಟ್ಟು ಕೇಳಿಸ್ಕೊಂಡ್ಮೇಲೆ ಒಂದು ಗುಂಪು ಏನ್ ಮಾಡ್ತಾ ಇದೆ, ಅವರ ನಾಮಸ್ಮರಣೆ ಮಾಡ್ತಾ ಇದೆ. ಆ ನಾಮಸ್ಮರಣೆ ಮಾಡಿದವ್ರನ್ನ ದೇವರೇನ್ ಮಾಡಿದ್ರು, ಜ್ಞಾಪಕ ಪುಸ್ತಕದಲ್ಲಿ ಹೆಸರುಗಳನ್ನ ಬರೆಸಿದ್ರು. ಹಾಗಾದ್ರೆ ಇವರು ಏನ್ನ ಕೇಳಿಸ್ಕೊಂಡ್ರು, ಏನು ಒಬ್ರಿಗೊಬ್ರು ಮಾತಾಡಿಕೊಂಡ್ರು? ಇವಾಗ ಅದನ್ನ ನಾವು ತಿಳಿಬೇಕಲ್ವಾ? ಅವ್ರು ಏನ್ ಕೇಳಿಸ್ಕೊಂಡ್ರು, ಇವ್ರು ಒಬ್ರಿಗೊಬ್ರು ಏನ್ ಮಾತಾಡಿದ್ರು? ನೀತಿಗಾಗಿ ಒಂದು ವಿಷಯ ಹೇಳ್ತೀನಿ ನಿಮಗೆ, ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಆ ವ್ಯಕ್ತಿಯ ತಾಯಿ, ಇಷ್ಟು ಜನ ಒಂದು ಮನೇಲಿ ವಾಸ ಮಾಡ್ತಾ ಇದ್ದಾರೆ. ಆ ಕುಟುಂಬದಲ್ಲಿ ಸಮಾಧಾನ ಮಾತ್ರ ಇಲ್ಲ. ಏನಕ್ಕಿಲ್ಲ ಅಂತ ಹೇಳಿದ್ರೆ, ಒಬ್ಬರಿಗೊಬ್ಬರು ಏನಿಲ್ಲ ಗೊತ್ತಾ, ಮಾತುಕತೆ ಇಲ್ಲ. ಇವರೆಲ್ಲರೂ ಹೆಂಗಿದ್ರು ಅಂತ ಹೇಳಿದ್ರೆ, ಏನೇ ವಿಷಯ ಹೇಳಿದ್ರು ಕೂಡ ಮನೆಯಲ್ಲಿ ಒಂದು ಗೋಡೆ ಇತ್ತು. ಏನಿತ್ತು? ಒಂದು ಗೋಡೆ. ಅಲ್ಲಿ ಹೋಗಿ ಇವನಿಗೆ ತಿರುಕೊಂಡು ಆ ಗೋಡೆ ನೋಡ್ಕೊಂಡು ಮಾತಾಡ್ತಾನೆ. ಯಾವ ವಿಷಯ ಯಾರಿಗೆ ಮಾತಾಡ್ತಿದ್ದಾರೆ ಅಂತ ಬೇರೆಯವರು ಅವ್ರವ್ರ ಪಾರ್ಟಿಗೆ ಅವ್ರವ್ರು ತಿಳ್ಕೊಬೇಕು. ಹೆಂಡತಿಗೆ ಹೇಳ್ತಿರೋದು ಹೆಂಡತಿ ತಿಳ್ಕೋಬೇಕು, ಅಮ್ಮನಿಗೆ ಹೇಳೋದು ಅಮ್ಮ ತಿಳ್ಕೋಬೇಕು, ಮಗಳಿಗೆ ಹೇಳಿದ್ದು ಮಗಳು ತಿಳ್ಕೊಬೇಕು, ಮಗನಿಗೆ ಹೇಳಿದ್ದು ಮಗನ, ಹಿಂಗೆ ಗೋಡೆ ಕಡೆ ತಿಳ್ಕೊಂಡು ನೀನು ಮಾತಾಡೋದು ವಿಷಯನ. ಹಾಗೇನೆ ಒಂದು ದಿವಸ ಅವನು ಹೇಳ್ತಾನೆ, ಗೋಡೆ ತಿಳ್ಕೊಂಡು, ನೋಡ್ರಿ ಎಲ್ಲರಿಗೂ ಹೇಳಿಸ್ಕೊಳ್ಳಿ ಚೆನ್ನಾಗಿ, ಕ್ರಿಸ್ಮಸ್ ಹಬ್ಬಕ್ಕೆ ನಿಮ್ಗೆಲ್ರಿಗೂ ನಾನು ಬಟ್ಟೆ ತಂದಿದ್ದೀನಿ. ಏನಂತ? ಕ್ರಿಸ್ಮಸ್ ಹಬ್ಬಕ್ಕೆ ನಾನು ನಿಮ್ಗೆಲ್ರಿಗೂ ಬಟ್ಟೆ ತಂದಿದ್ದೀನಿ. ಆದರೆ ನನಗೇನು ತಗೊಂಡಿಲ್ಲ. ನನ್ನ ಫ್ರೆಂಡು ನನ್ನ ಬರ್ತ್ಡೇಗೆ ಒಂದು ಪ್ಯಾಂಟ್ ಕೊಟ್ಟಿದ್ದ, ಆ ಪ್ಯಾಂಟ್ ಸ್ವಲ್ಪ ಉದ್ದ ಇದೆ. ಯಾರಾದರೂ ಹೋಗ್ಬಿಟ್ಟು ಏನು ಮಾಡಿ, ಒಂದು 2 ಇಂಚು ಕಡಿಮೆ ಮಾಡ್ಕೊಂಬನ್ನಿ. ಏನಂತ ಹೇಳ್ದ? 2 ಇಂಚು. ಗೋಡೆ ನೋಡಿ ಮಾತನಾಡ್ದ, ಹೊಟ್ಟೋದ. ಕೊನೆಗೆ ಏನಾಯ್ತು? ಬೆಳಗ್ಗೆನೆ ಎದ್ದು ಹೆಂಡತಿ ಏನು ಮಾಡಿದ್ಲು, ಹೋಗಿದ್ದೆ, ನಮ್ಮ ಗಂಡ ಹೇಳೋಗೋ, ನೀನು ಸಂಜೆ ಬಂದ್ರೆ ಏನು ರಾಧ ಅಂತ ಮಾಡ್ತಾನೆ ಅಂತ ಹೇಳಿ ಆಕೆ ಹೋಗಿ ತನ್ನ ಕೆಲಸ ಮುಗಿಸ್ಕೊಂಬಿಡಿ 2 ಇಂಚ್ ಕಡಿಮೆ ಮಾಡ್ಕೊಂಡ್ಬಂದು ಇಟ್ಟಾಯ್ತು.
ಅರ್ಥ ಆಯ್ತಾ? ಸ್ಕೂಲಿಂದ ಮಗಳು ಬಂದು, ಓ ಅಪ್ಪನ ಪ್ಯಾಂಟ್ನ ಯಾರು ಮಾಡಿಲ್ಲ ಅಂತೇಳಿ ಈಗ ಇವಳೋಗಿ ಏನ್ ಮಾಡಿದ್ಲು, 2 ಇಂಚ್ ಕಡಿಮೆ ಮಾಡಿದ್ಲು. ಮತ್ತೆ ಮಗ ಕಾಲೇಜಿಂದ ಬಂದ, ಅವನ್ ತಗೊಂಡೋದ, ಅವನು ಒಂದು 2 ಇಂಚ್ ಕಡಿಮೆ ಮಾಡ್ಕೊಂಬಂದ. ಕೊನೆಗೆ ತಾಯಿ, ಈ ಮಕ್ಕಳಿಗೆ ಈ ಕುಟುಂಬದಲ್ಲಿ ಯಾರಿಗೂ ನನ್ನ ಮಕ್ಕಳ ಮೇಲೆ ಪ್ರೀತಿನೇ ಇಲ್ಲ ಅಂತೇಳಿ ಈಕೆ ಎತ್ಕೊಂಡ್ಬಂದು ಪ್ಯಾಂಟ್ ಟೈಲರಂಗ್ ಕೇಳಿದಂತೆ, ಅಮ್ಮ ನಿನ್ನ ಮಗ ತುಂಬಾ ಚೆಕ್ಕವನಾಗ್ತಾನ, ಏನು ಇದು ಎಲ್ಲ 2 ಇಂಚ್, ನಾನು ಹೇಳಿದ್ದನ್ನು ಮಾಡಯ್ಯ, ನನ್ನ ಮಗ ನನ್ನ ಮೇಲೆ ನಂಬಿಕೆ ಹೇಳೋಗೋನೆ ಅಂತೇಳಿ 2 ಇಂಚ್ ಹಾಕಿನೂ ಕಟ್ ಮಾಡಾಯ್ತು. ಪ್ಯಾಂಟ್ ತಗೊಂಬಂದು ಇಟ್ಟಾಯ್ತು ಮನೆಯಲ್ಲಿ. ಆಯ್ತಾ? ಸಂಜೆ ಬಂದಿದೆ ಗೋಡೆ ನೋಡ್ಕೊಂಡು ಹೇಳ್ತಾನೆ, ಏನಂತ, ಯಾರಾದ್ರೂ ನನ್ನ ಪ್ಯಾಂಟ್ ಹೊಲ್ಸ್ಕೊಂಬಂದ್ರ ಅಂದಿದ ತಕ್ಷಣ 4 ಜನನು ಹೌದು ಹೊಲ್ಸ್ಕೊಂಬಂದ್ವಿ ಅಂದ್ರು. 4 ಜನನು ಹೊಲ್ಸ್ಕೊಂಬಂದ್ರ? ಪ್ಯಾಂಟ್ ತೆಗೆದು ನೋಡಿದ್ರೆ ಪ್ಯಾಂಟ್ ಏನಾಗಿತ್ತು, ನಿಖಾರ್ ಆಗೋಗಿತ್ತು. ಇದಕ್ಕೆ ಕಾರಣ ಏನು? ಒಬ್ಬರಿಗೊಬ್ರು ಮಾತಿಲ್ಲ. ಏನಿಲ್ಲ ಇವರಿಗೆ, ಒಬ್ಬರಿಗೊಬ್ರು ಮಾತಿಲ್ಲ. ಮಾತಿಲ್ಲದಿಂದ ಗೋಡೆ ಹತ್ರ ಮಾತಾಡೋದ್ರಿಂದ ಹೆಂಡತಿ ಮಾಡ್ಕೊಂಬಂದ್ಲು, ಅವಳು ಯಾರಿಗೂ ಹೇಳಲಿಲ್ಲ. ಮಗಳು, ಮಗ, ಅತ್ತೆ, ಯಾರು ತಾಯಿ, ಯಾರೂ ಕೂಡ ಒಬ್ಬರಿಗೊಬ್ರು ಮಾತಾಡದೇ ಇರೋ ಕಾರಣ ಹೊಲ್ಕೊಂಡ್ ಬಂದಿದ್ದು ಒಬ್ಬರಿಗೊಬ್ರು ಹೇಳ್ಕೊಂಡಿಲ್ಲ. ಅದರಿಂದ ಏನಾಗಾಯ್ತು, ಪ್ಯಾಂಟ್ ಹೋಗಿ. ಇವತ್ತು ಹಾಗೆ ನಮ್ಮ ದೇವ ಜನರು ಎಷ್ಟು ಜನ ಇಲ್ಲ ಆ ಥರ. ಇವತ್ತಿಗೂ ಎತ್ತೋರ ಜೊತೆ ಕೆಲವ್ರು ಮಾತಾಡಲ್ಲ, ಮಕ್ಕಳ ಜೊತೆ ಎತ್ತೋರು ಮಾತಾಡಲ್ಲ, ಅಣ್ಣ ತಂಗಿಗಿಲ್ಲ, ಅಕ್ಕ ತಮ್ಮನಿಗಿಲ್ಲ, ಮನೆಯಲ್ಲಿ ಒಬ್ರಿಗೊಬ್ರು ಏನಿಲ್ಲ, ಮಾತಿಲ್ಲ. ಇಲ್ಲಿ ಕುಟುಂಬದಲ್ಲೇ ಮಾತಿಲ್ದಿರುವಾಗ ಇಲ್ಲಿ ದೇವರೊಂದಿಗೆ ಹೆಂಗೆ ಮಾತನಾಡ್ತೀರಾ? ಅವಾಗ ದೇವರೊಂದಿಗೆ ಮಾತನಾಡಿಲ್ಲ ಅಂತ ಹೇಳಿದ್ರೆ ದೇವ್ರು ಏನು ಕೇಳಿಸ್ಕೊಳ್ತಾರೆ? ಇವತ್ತು ನಾವು ತೀರ್ಮಾನ ಮಾಡ್ಕೋಬೇಕು. ನಾವೇನು ಮಾಡಬೇಕು? ದೇವರೊಂದಿಗೆ ಮಾತನಾಡಬೇಕು, ದೇವರೊಂದಿಗೆ ನಮ್ಮ ಸಂಪರ್ಕ ಬೆಳೆಸ್ಕೊಳ್ಬೇಕು. ಇಲ್ಲಿ ಒಬ್ಬರಿಗೊಬ್ಬರು ಮಾತಾಡದ ಕಾರಣ ನಷ್ಟವಾಯಿತು. ಅದೇ ರೀತಿ ಇಂದು ಅನೇಕರು ತಮ್ಮ ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ಮಾತಾಡದೇ ಇರೋದ್ರಿಂದ ದೇವರೊಂದಿಗೆ ಕೂಡ ಮಾತನಾಡಲ್ಲ, ದೇವರ ನಾಮಸ್ಮರಣೆ. ನೋಡಿ, ಅಪೊಸ್ತಲನಾದ ಪೌಲನು ಎಫೆಸ ಪಟ್ಟಣಕ್ಕೆ ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಎಫೆಸದವರಿಗೆ 4:26 ಈ ಮಾತು. ಆಗ ಇವತ್ತು ಕೋಪ ಮಾಡಿ ಕೂಡ ಪಾಪ ಮಾಡಬೇಡಿ ಅಂತ ಹೇಳಿದ್ರೆ ಅರ್ಥ ಏನು? ಅಲ್ಲಿ ಕೋಪ ಪಡೋದಕ್ಕಿಂತ ಸನ್ನಿವೇಶಗಳು ಬರ್ತವೆ. ಎಷ್ಟೋ ಸಮಯಗಳು ಕೋಪ ಮಾಡುವಂತ ಸನ್ನಿವೇಶಗಳು ಬರುತ್ತೆ. ಆದ್ರೆ ಆ ಸಮಯದಲ್ಲಿ ಆ ಕೋಪದಲ್ಲಿ ಏನಿರಬಾರ್ದು, ಪಾಪವು ಇರಬಾರದು. ಅದನ್ನ ದೇವರು ನಮಗೆ ಹೇಳ್ಕೊಡ್ತಿದ್ದಾರೆ. ಇವತ್ತು ನಾವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈಗ ಆ ಕೋಪದ ಕುರಿತು ನಿಮ್ಗೊಂದು ವಿಷಯ ಹೇಳ್ತೀನಿ. ಕೋಪ ಬರೋದಕ್ಕೆ ಕಾರಣಗಳು, ಲೋ BP ಇದ್ರೂ ಸರಿ, ಹೈ BP ಇದ್ರೂ ಸರಿ, ಏನ್ ಬರುತ್ತೆ? ಕೋಪ ಬರುತ್ತೆ. ಎರಡನೇದಾಗಿ ನಾವು ನೋಡ್ಬೇಕಿದ್ರೆ, ಅಂದ್ರೆ ಇದನ್ನ ಹೈ BP ಲೋ BP ಅಂದ್ರೆ ರಕ್ತದ ಒತ್ತಡ ನಾರ್ಮಲ್ ಆಗಿ ಇಲ್ಲ. ಇನ್ನೊಂಥರ ಕೋಪ ಬರುತ್ತೆ, ತಮ್ಮ ತಪ್ಪನ್ನ ಮುಚ್ಚಾಕೋದಕ್ಕೆ, ಸಮರ್ಥಿಸಿಕೊಳ್ಳೋದಕ್ಕೆ ಕೋಪ ಮಾಡ್ತಾರೆ. ಹೇಗಿರ್ತಾರೆ ಅವರು? ತಮ್ಮ ತಪ್ಪನ್ನ, ಅಪರಾಧವನ್ನ ಮುಚ್ಚಿಕೊಳ್ಳೋದಕ್ಕೂ ಕೋಪ ಮಾಡ್ಕೊಳ್ತಾರೆ, ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ಏನ್ ಮಾಡ್ತಾರೆ? ಕೋಪ ಮಾಡ್ತಾರೆ. ಆದ್ರೆ ಯೇಸುವಿನ ರಕ್ತ ನಿನ್ನ ಒಳಗೆ ಬಂದ್ರೆ, ಯಾವುದು? ಯೇಸುವಿನ ರಕ್ತ ನಿನ್ನ ಒಳಗೆ ಬಂದ್ರೆ ಯಾವಾಗ್ಲೂ ನಾರ್ಮಲ್ ಆಗಿರ್ತೀಯ. ಹಲ್ಲೆಲೂಯಾ ಹೇಳ್ಬೇಕು, ಹಲ್ಲೆಲೂಯಾ ಅಂತ ಹೇಳಿ. ಯೇಸುವಿನ ರಕ್ತ ನೀನು ಒಳಗೆ ಬರಬೇಕು ಅಂತ ಹೇಳಿದ್ರೆ ನೀನು ಮೊದಲನೇದಾಗಿ ಅವ್ರನ್ನ ಸ್ವೀಕರಿಸಬೇಕು. ಎರಡನೇದಾಗಿ ಅವ್ರನ್ನ ಹತ್ರ ನೀನು ಒಪ್ಪಿಸಿಕೊಡ್ಬೇಕು. ಮೂರನೇದಾಗಿ ಮಾನಸಾಂತರ ಹೊಂದಬೇಕು. ನಾಲ್ಕನೇದಾಗಿ ನಿನ್ಗೇನ್ ಮಾಡ್ತಾರೆ? ಅವಾಗ ರಕ್ಷಣೆನ ಕೊಡ್ತಾರೆ. ಆ ರಕ್ಷಣೆಗೆ ಗುರುತಾಗಿ ನಾವು ದೀಕ್ಷಾಸ್ನಾನ ಪಡೆದುಕೊಳ್ಳೋದು. ರಕ್ಷಣೆ ಗುರುತು ಯಾವುದು? ದೀಕ್ಷಾಸ್ನಾನ. ದೀಕ್ಷಾಸ್ನಾನ ಹೊಂದಿದ ಮೇಲೆ ಸಭೆಗಳಲ್ಲಿ ನಮಗೇನು ಮಾಡ್ತಾರೆ? ಕರ್ತನ ಮೇಜನ ಆಚರಿಸಕ್ಕೆ ಬಿಡುತ್ತಾರೆ. ಕರ್ತನ ಮೇಜನ ಆಚರಿಸೋದೇನಕ್ಕೆ? ಆತನ ಶರೀರ ನಮ್ಮ ಶರೀರದಲ್ಲಿರಲಿ, ಆತನ ರಕ್ತವು ನಮ್ಮೊಳಗಿರಲಿ. ಈಗ ಯೇಸು ಕ್ರಿಸ್ತನ ರಕ್ತವು ನೀನು ಒಳಗೆ ಬರಬೇಕು ಅಂದ್ರೆ, ಈಗ ಯೇಸು ಕ್ರಿಸ್ತನ ತಗೊಂಬಂದು ಅವರಿಂದ ಬಾಟ್ಲ್ ರಕ್ತ ಎತ್ತಿಕೊಡಕ್ಕಾಗತ್ತ ಎಲ್ರಿಗೂ? ಹಾಗಲ್ಲ. ಫಿಸಿಕಲ್ ಅರ್ಥ ಅಲ್ಲ ಇದು. ನಾವು ಆತ್ಮಿಕವಾಗಿ ಏನು ದೇವರ ಆತ್ಮನಾಗಿದ್ದೇನೆ, ಆ ಆತ್ಮನ ನಮ್ಮ ಒಳಗೆ ಬರಬೇಕು. ಅದು ಆತ್ಮ ಒಂದು ರಕ್ತವಾಗಿ ಹೊರಗಿರಬೇಕು. ಆ ಆತ್ಮನಾಗಿರುವಂಥವನು ನೀವೇನ್ ಮಾಡ್ತಾರೆ?
ಒಂದು ನಾರ್ಮಲ್ ಆಗಿ ಇಡಿಸ್ತಾರೆ. ಅವಾಗ ಕೆಲವರಿಗೆಲ್ಲ ಕೋಪ ಮೂಗ್ ಮೇಲಿದೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಆ ಮೂಗ್ ಮೇಲೆ ಇರೋ ಕೋಪ ಏನಾಗುತ್ತೆ? ಅನೇಕ ವಿಧದ ತಾಪತ್ರಯಗಳು. ಅದಕ್ಕೇನೆ ದೇವರು ಹೇಳಿದ್ದು, ನೀವು ಏನೇ ಕೋಪ ಮಾಡಿದ್ರೆ ಏನಾಗಿರ್ಬೇಕಂತೆ? ಸೂರ್ಯ ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ಆರಲಿ ಅಂತ ಹೇಳಿಲ್ಲ, ತೀರಲಿ. ಆರಲಿ ಅಂದ್ರೆ ಅಳಿಸೋಗಿರೋದು, ಮತ್ತೇನಾಗುತ್ತೆ? ಅದು ಅಂಟ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ತೀರಲಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಕ್ತಾಯ ಆಗಬೇಕು. ಸೂರ್ಯ ಮುಳುಗೋದಕ್ಕೆ ಮುಂಚೆ ನಿಮಗೆ ಯಾರು, ಅದಕ್ಕೇನೆ ಕಾಣಿಕೆ ಹಾಕುವಾಗ ದೇವರೊಂದು ಮಾತನ್ನ ಹೇಳ್ತಾರೆ, ನೀನು ಕಾಣಿಕೆ ಹಾಕ್ಬೇಂದ್ರೂ ಕೂಡ ನಿನ್ನ ಸಹೋದರ ಮೇಲೆ ನಿನ್ಗೆ ಏನಾದ್ರು ಕಹಿ ಇತ್ತು ಅಂದರೆ ಮೊದಲನೇದಾಗಿ ಹೋಗಿ ಅವನೊಂದಿಗೆ ಒಮ್ಮನಸ್ಸಿಂದ ಮಾತನಾಡ್ಬಿಟ್ಟು ಆಮೇಲೆ ಬಂದು ಕಾಣಿಕೆ ಹಾಕು ಅಂತಾರೆ. ಆಗ ದೇವರು ಎಷ್ಟು ಎಚ್ಚರಿಕೆ ಪಡಿಸ್ತಾರೆ. ಇವತ್ತು ಆ ಭಕ್ತರು ಏನ ಕೇಳಿಸ್ಕೊಂಡ್ರು, ಅವ್ರು ಏನ ಮಾತಾಡಿಕೊಂಡ್ರು, ಆ ಮಾತಾಡಿದ ದೇವ್ರು ಏನಂತ ಕೇಳಿಸ್ಕೊಂಡ್ರು, ಅವ್ರು ಕೇಳಿಸ್ಕೊಂಡು ನಾಮಸ್ಮರಣೆ ಮಾಡುವವರನ್ನ ಆ ಜ್ಞಾಪಕ ಪುಸ್ತಕದಲ್ಲಿ ಬರೆಯೋದಕ್ಕೆ, ಹೆಸರನ್ನ ಬರೆಸೋದಕ್ಕೆ ಕಾರಣವೇನು? ಇವತ್ತು ಸರಿಯಾದ ಸಂಪರ್ಕ ನಮಗೆ ಇರಬೇಕು, ದೇವರೊಂದಿಗೆ ನಮಗೆ ಸಂಪರ್ಕ ಇರಬೇಕು. ಆ ಮಲಾಕಿನ ಗ್ರಂಥದಲ್ಲೇ ಅವರು ಏನು ಮಾತಾಡಿಕೊಂಡ್ರು, ಅವ್ರು ಏನ ಕೇಳಿಸ್ಕೊಂಡ್ರು, ಮೊದಲನೇದಾಗ ಅವ್ರು ಏನು ಕೇಳಿಸ್ಕೊಂಡ್ರು. ಯಾಕಂದ್ರೆ ಇಲ್ಲಿ ಏನಂತ ಹೇಳ್ಬಿಟ್ಟಿದೆ, ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಅಂತ ಹೇಳಲ್ಪಟ್ಟಿದೆ. ಯಾವುದನ್ನ? ಇಂಥ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಅಂತ ಹೇಳುವಾಗ ಅವ್ರು ಏನು ಮಾತನ್ನು ಕೇಳಿಸ್ಕೊಂಡ್ರು. ಆ ಮಾತು ಏನು ಅಂತ ಹೇಳಿದ್ರೆ, ದೇವರು ಅದ್ಭುತವಾದ ರೀತಿಯಲ್ಲಿ ಅದೇ ಅಧ್ಯಾಯದ ಮೇಲ್ಗಡೆ ವಾಕ್ಯದ ಓದ್ತೀನಿ, ಗಮನ ಇಟ್ಟು ಕೇಳಿ. 13ರಿಂದ 15ನೇ ವಾಕ್ಯದವರೆಗೂ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ನೀವು ದೇವರನ್ನು ಸೇವಿಸುವುದು ವ್ಯರ್ಥ. ಇವರು ಮಾತಾಡ್ಕೊಂಡಿದ್ದು ಏನು ಅಂತ ಹೇಳಿದ್ರೆ, ಆ ಜನ ದೇವರನ್ನು ಸೇವಿಸುವುದು ವ್ಯರ್ಥ. ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ, ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದ್ದರಿಂದ ಆದ ಲಾಭವೇನು? ಅರೆ, ಇವರಿಗೋಸ್ಕರ ನಾವು ಇಷ್ಟೆಲ್ಲ ಕಠಿಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ರು, ನಮ್ಮ ಎಲ್ಲ ಅಪರಾಧಗಳನ್ನ ಬಿಟ್ಟು ನಮ್ಮನ್ನು ಈ ರೀತಿಯಾಗಿ, ಅಂದ್ರೆ ಅವರು ತಮ್ಮನ್ನು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಂಡಿದ್ದ ವಿಕಾರಿಗಳಾಗಿ ಕಾಣಿಸಲ್ಪಟ್ಟಿದ್ದಂತೆ ಲೋಕದ ಮುಂದೆ. ಅದಕ್ಕೆ ಅವರು ಆ ರೀತಿಯಾಗಿ ನಾವು ಇಷ್ಟೆಲ್ಲ ತ್ಯಾಗ ಮಾಡಿ ನಮ್ಗೇನು ಸಿಗಲಿಲ್ಲ, ಲಾಭ ಏನು ಬಂತು? ಆ ಲಾಭ ಏನು ಅಂತ ಕೇಳ್ತಾ ಅವ್ರು ಹೇಳ್ತಾರೆ ನೋಡಿ, ಏನಂತ ಹೇಳ್ತಾರೆ, ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಏನಂತೆ? ಅಹಂಕಾರಿಗಳನ್ನ ಧನ್ಯರೆಂದು. ಏನಂದ್ರೆ ಅರ್ಥ, ಅವ್ರ ಮುಂದೆ ಯಾರ್ಯಾರು ತಪ್ಪುಗಳನ್ನ ಅಪರಾಧಗಳನ್ನ ಮಾಡ್ತಾ ಇದ್ದಾರೋ ಅವರೆಲ್ಲ ಹೆಂಗಿದಾರಂತೆ, ಚೆನ್ನಾಗಿದಾರಲ್ಲ, ಅವ್ರನ್ನ ನಾವು ಕೊಂಡಾಡೋ ಥರ ಆಗೋಯ್ತೆ, ನಾವು ಇನ್ನು ಇದ್ದಂಗೆ ಇದೀವಲ್ಲ. ಏನಂತ ಹೇಳ್ತಾರೆ ನೆಕ್ಸ್ಟ್? ಏನಂತ ಹೇಳ್ತಾರೆ ನೋಡಿ, ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ, ದೇವರನ್ನು ಪರೀಕ್ಷಿಸಿದರೂ ಸುರಕ್ಷಿತರಾಗಿದ್ದಾರೆ. ಅವರು ದೇವರನ್ನ ಪರೀಕ್ಷೆ ಮಾಡಿದಾರಂತೆ, ಆದ್ರೂ ಅವರು ಸುರಕ್ಷಿತರಾಗಿದ್ದಾರೆ. ನಾವು ಕಂಡಿದ್ದೇನು ಅಂದ್ರೆ, ದೇವರ ಮುಂದೆ ಅವರು ಗುಣಗುಟ್ಟುತ್ತಾ ಇದ್ದಾರೆ, ದೇವರ ಬಗ್ಗೆ ಕಡಿಮೆಯಾಗಿ ಮಾತನಾಡ್ತಾ ಇದ್ದಾರೆ. ದೇವರಿಂದ ಅನೇಕ ಅದ್ಭುತಗಳನ್ನ ಆಶೀರ್ವಾದನ ಹೊಂದಿಕೊಂಡಿದ್ರು ಕೂಡ ಅವರು ದೇವರಿಂದ ನಮಗೆ ಕಂಡದ್ದೇನು, ಲಾಭ ಏನು, ಚೆನ್ನಾಗೇ ಇದ್ದಾರೆ. ಹೇಗಿದ್ದಾರೆ ಅಂತ ಅವರು, ಕೆಲವರು ಅಪನಂಬಿಕೆ ಉಳ್ಳವರು ಆಡಿದ ಮಾತನ್ನ ಭಕ್ತರು ಕೇಳಿಸಿಕೊಂಡ್ರು. ಅವರು ಒಬ್ಬರಿಗೊಬ್ಬರು ಏನೆಂದು ಮಾತಾಡಿಕೊಳ್ಬೇಕಾಗಿತ್ತು ಗೊತ್ತಾ, ಅವ್ರು ಮಾತಾಡ್ಕೊಳ್ತಾರೆ. ಇಲ್ಲಿ ಚೆನ್ನಾಗಿ ಗಮನ ಇಷ್ಟು ಕೇಳಬೇಕು. ಈ ಮಾತನ್ನ ಇವರು ಕೇಳಿಸ್ಕೊಂಡ್ರು. ಅವರು ಆಡಿದ ಮಾತುಗಳು ಎಂಥ ಮಾತುಗಳು, ಇಂಥ ಮಾತುಗಳನ್ನ ಅವರು ಆಡಿದಾಗ ಕೆಲವು ಅಪನಂಬಿಕೆಯುಳ್ಳವರು ಆಡಿದ ಮಾತನ್ನ ಭಕ್ತರು ಕೇಳಿಕೊಂಡರು. ಅವರು ಒಬ್ಬರಿಗೊಬ್ಬರು ಏನೆಂದು ಮಾತಾಡಿಕೊಂಡರೆ ಅಂದರೆ, ಅವರಿಗೆ ಧರ್ಮೋಪದೇಶ ಕಾಂಡಕ್ಕೆ ಬನ್ನಿ, ನಾವೊಂದು ವಾಕ್ಯವನ್ನು ನೆನಪಿಗೆ ತರ್ತೀವಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಅಲ್ಲಿ ಒಂದು ಮಾತನ್ನು ನಿಮಗೆ ನೆನಪಿಗೆ ತರ್ತೀನಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯದ 6ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ. ಇಲ್ಲಿ ಗಮನಿಸಿ, ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು.
ದೇವರು ಹೇಳ್ಕೊಟ್ಟದ್ದು. ಇವರು ಮಾತಾಡ್ಕೊಳ್ಬೇಕಾಗಿರೋದು ಯಾವ ವಿಷಯ ಅಂತ ಹೇಳಿದ್ರೆ ದೇವರ ವಿಷಯವಾಗಿ 4 ಸಮಯವನ್ನು ಹೇಳ್ತಾರೆ. ಹೇಗೆಲ್ಲ ಹೇಳ್ತಾರೆ ನೋಡಿ. ಅಭ್ಯಾಸ ಮೊದಲನೇದಾಗಿ ಮಾಡಬೇಕು, ಕೂತಿರುವಾಗಲೂ ಮಾತಾಡಬೇಕು, ದಾರಿ ನಡೆಯುವಾಗಲೂ ಮಾತಾಡಬೇಕು, ಮಲಗುವಾಗಲೂ ಮಾತಾಡಬೇಕು, ಏಳುವಾಗಲೂ ಮಾತಾಡಬೇಕು. ದೇವರು ಮಾಡಿದಂಥ ಅದ್ಭುತಗಳನ್ನು ದೇವರ ಕುರಿತು ನಾವು ಮಾತನಾಡೋದು. ಅದಕ್ಕೆ ಹೇಳಿದ್ದು ಇವತ್ತು ಮನುಷ್ಯ ಯಾವುದರ ಜೊತೆ ಹೆಚ್ಚಾಗಿ ಸಮಯ ಕಳೀತಾನೆ. ಕೆಲವರೆಲ್ಲ ಪ್ರಶ್ನೆ ಇವತ್ತು ಸಿನಿಮಾ ನೋಡೋದಾಗಿರ್ಬೋದು, ಬೇರೆ ಒಂದು ವಿಷಯಗಳಾಗಿರ್ಬೋದು, ನಾವು ಅಲ್ಲಿಗೆ ಹೋಗೋದಾಗಿರ್ಬೋದು, ಇಲ್ಲಿಗೆ ಹೋಗೋರು ಇದೇನು ತಪ್ಪ ಪಾಪ ನಾನು ಕೇಳ್ತಾರೆ. ನಾನು ಕೇಳೋದೇನು ಅಂತ ಹೇಳಿದ್ರೆ, ನೀನು ಅವುಗಳಿಗೆಲ್ಲ ಎಷ್ಟು ಸಮಯ ಕೊಡ್ತೀಯೋ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸಮಯ ಕೊಡ್ತೀಯ, ಅದನ್ನು ನಾನು ಕೇಳ್ತೀನಿ. 3.5 ಗಂಟೆ ಕಾಲ ಒಂದು ಸಿನಿಮಾ ನೋಡೋಕ್ಕೆ ನೀನು ಸಮಯ ಕೊಡುವುದಾಗಿದ್ರೆ ದೇವರಿಗೆ ನೀನು ಎಷ್ಟು ಸಮಯ ಕೊಡ್ತೀಯ ಅಂತ ನಾನು ಕೇಳ್ತೀನಿ. ಒಂದು ಆಟ ಆಡೋದಕ್ಕೆ 5 ಗಂಟೆಗಳ ಕಾಲ ನೀನು ಸಮಯ ಕೊಡೋಂಗಿದ್ರೆ ನೀನು ದೇವರಿಗೆ ಎಷ್ಟು ಸಮಯ ಕೊಡ್ತೀನಿ ಅಂತ ನಾನು ಕೇಳ್ತೀನಿ. ಲೋಕದ ಸಂಭ್ರಮಕ್ಕೋಸ್ಕರ, ಲೋಕದ ಒಂದು ಖುಷಿಗೋಸ್ಕರ, ಲೋಕದಲ್ಲಿ ಸಿಗುವಂತ ನೀನು ಆ ಒಂದು ಸಂತೋಷಕ್ಕೋಸ್ಕರ ನೀನು ಎಷ್ಟು ಸಮಯ ಕಳಿತೀಯೋ ದೇವರಿಗೆ ಎಷ್ಟು ಸಮಯ ಕೊಡ್ತೀಯ. ನೀನು ದೇವರಿಗೆ ಸಮಯ ಕೊಟ್ರೆ ಲೋಕದ ಸಂತೋಷ ನಿನಗೆ ಶೂನ್ಯವಾಗಿ ಕಾಣಿಸುತ್ತೆ. ಹಲ್ಲೆಲೂಯಾ. ಆದ್ರೆ ನೀನು ದೇವರಿಗೆ ಸಮಯ ಕೊಡದ ಕಾರಣ ಲೋಕದಲ್ಲಿರುವಂತ ಎಲ್ಲಾ ವಿಷಯಗಳು ನಿನಗೆ ಅದ್ಭುತವಾಗಿ ಕಾಣಿಸುತ್ತೆ, ಆಶೀರ್ವಾದವಾಗಿ ಕಾಣಿಸುತ್ತೆ, ಆನಂದವಾಗಿ ಕಾಣಿಸುತ್ತೆ, ಮಜವಾಗಿ ಕಾಣಿಸುತ್ತೆ. ಮಸ್ತ್ ಮಜಾ ಅಂತ ಹೇಳ್ತೀವಿ, ಖುಷಿಯಾಗಿದೆ ಅಂತ ಹೇಳ್ತೀವಿ. ಏನ್ರಿ ಬದುಕಿನಲ್ಲಿದೆ ರೀ, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಸ್ತ್ ಮಜಾ ಮಾಡಬೇಕು, ಈ ಒಂದು ಮಾತುಗಳು ನಿನ್ನ ಕಿವಿಗೆ ಬೀಳ್ತಾ ಇದೆ. ಅದರಿಂದ ನೀನೇನಾಗ್ತಿದ್ಯಾ, ದೇವರಿಂದ ದೂರ ಆಗ್ತಿದ್ಯಾ. ದೇವರು ಇವತ್ತು ಹೇಳ್ಕೊಡ್ತಿದ್ದಾರೆ, ನೀನು ಎಲ್ಲ ಸಮಯದಲ್ಲಿ ಮಾಡಬೇಕು. ಇನ್ನೊಂದು ಹೇಳ್ತಾರೆ ನೋಡಿ, ಆ ಮಾತನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಕೆಳಗಡೆ ಅನೇಕ ವಿಷಯಗಳಿದೆ. ಅದನ್ನು ಜ್ಞಾಪಕಾರ್ಥವಾಗಿ ನಾವು ಕೈಗೆ ಕಟ್ಟಿಕೊಳ್ಳಬೇಕು. ಜ್ಞಾಪಕದ ಪಟ್ಟಿಯಂತೆ ನಮಗೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ ತಲೆ ಬಾಗಿಲ ಮನೆಯು ಇವುಗಳನ್ನು ಬರೆಯಬೇಕು. ಇವೆಲ್ಲ ಇವತ್ತು ಅನ್ಯರ ಸಂಪ್ರದಾಯಗಳಾಗಿ ಹೋಯಿತು. ಒಂದೊಂದು ಹಬ್ಬಕ್ಕೂ ಏನ್ ಮಾಡ್ತಾರೆ, ದಾರಗಳು ಕಟ್ಕೊತಾರೆ ಕೈಗಳಲ್ಲಿ. ಕರೆಕ್ಟಾ? ಹೌದು. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಥರ ದಾರ ಕಟ್ತಾರೆ ಅಲ್ವಾ? ಈ ಸಂಪ್ರದಾಯ ಎಲ್ಲಿಂದ ಬಂತು? ಯೆಹೋವ ದೇವರು ಹೇಳ್ಕೊಟ್ಟಿದ್ದು. ಇದು ಜ್ಞಾಪಕಾರ್ಥವಾಗಿ ನೀವೇನ್ ಮಾಡ್ಬೇಕಂತ ಹೇಳಿರ್ತಾರೆ ಅವರು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಯಾರನ್ನ ಹೇಳ್ತಾರೆ ಅವರು. ನೀವು ಹಣೆ ಕಟ್ಕೊಳ್ಳೋದು, ಇಲ್ಲಿ ಕಟ್ಕೊಳ್ಳೋದು ಯಾವುದೇ ಆಗಿರಲಿ, ಎಲ್ಲವೂ ಕೂಡ ಹಳ ಒಡಂಬಡಿಕೆ, ಆಚಾರ ಪದ್ಧತಿ. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ ದೇವರು ಹೇಳ್ಕೊಡ್ತಾರೆ, ನನ್ನ ವಾಕ್ಯವು ನಿಮ್ಮ ಹೃದಯದಲ್ಲಿರಲಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅವು ಇದ್ರೆ ಸಾಕು. ನನ್ನ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ, ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿ ನೆಲೆಗೊಳ್ಳಬೇಕು. ಇದನ್ನ ಹೇಳ್ತಾರೆ. ನಾನೇ ದ್ರಾಕ್ಷೆ, ನೀವೆಲ್ಲ ಕೊಂಬೆಗಳು. ಅದು ಒಂದು ಸರಿ ಇಲ್ಲ ಅಂದ್ರೆ ಆ ಕೊಂಬೆನ ಕಡಿದು ಬಿಸಾಕಿ ಬೆಂಕಿಗೆ ಹಾಕಿ ಅಂತ ಹೇಳ್ತಾರೆ. ಆಗ ನೀನು ಎಲ್ಲಿರಬೇಕು, ದೇವರೊಂದಿಗೆ ವಾಸ ಮಾಡುವನಾಗಿರ್ಬೇಕು. ಅದಕ್ಕೇನೆ ದೇವರು ಆ ಜನಗಳು ಮಾತಾಡಿಕೊಂಡಿದ್ದು, ಒಬ್ಬರಿಗೊಬ್ಬರು ಮಾತಾಡಿಕೊಳ್ಬೇಕಾಗಿರೋದು ಇದು, ಆದ್ರೆ ಅವ್ರು ಮಾತಾಡಿಕೊಂಡಿದ್ದು ಬೇರೆ. ಯಾರು ಇದನ್ನ ಫಾಲೋ ಮಾಡಿದ್ರೋ ಅವರನ್ನ ಜ್ಞಾಪಕ ಪುಸ್ತಕದಲ್ಲಿ ಹೆಸರನ್ನ ಅಂದ್ರೆ ಐಗುಪ್ತದಿಂದ ಬಿಡಿಸ್ಕೊಂಡು ಬಂದ್ರು ದೇವರು. ಗುಲಾಮತನದಿಂದ ಬಿಡಿಸ್ಕೊಂಡು ಬಂದ್ರು, ಕಾನಾನಿಗೆ ತಂದ್ರು. ಎಲ್ಲಿಗೆ ತಂದ್ರು ಅವರು? ಕಾನಾನಿಗೆ ತಂದ್ರು. ತಂದೆ ದೇವರು ಆ ಕೆಲಸ ಮಾಡಿದ್ರು. ಇವತ್ತು ಅದೇ ರೀತಿಯಾಗಿ ಅನೇಕ ಜನ ಗುಣ ಕೊಡ್ತಾ ಇದ್ದಾರೆ ಇಸ್ರಾಯೇಲರಂತೆ. ಇದು ಪಾಪದಿಂದ ಬಿಡಿಸಿ ನಿತ್ಯ ಜೀವದ ಕಡೆಗೇನೆ ಕೊಂಡೊಯ್ಯುವ ಯೇಸು ಕ್ರಿಸ್ತನನ್ನು ಕೂಡ ಇವತ್ತು ಗುಣಗೊಟ್ಟುವ ಜನರು ಇದ್ದಾರೆ. ಅವತ್ತು ತಂದೆಯಾದ ದೇವರು ಐಗುಪ್ತದಿಂದ ಗುಲಾಮತನದಿಂದ ಬಿಡಿಸಿ ಕಾನಾನಿಗೆ ತಂದ್ರು. ಆದ್ರೆ ಇಸ್ರಾಯೇಲ್ ಏನ್ ಮಾಡಿದ್ರು? ಅವ್ರನ್ನ ಗುಣಗೊಟ್ಟಿದರು. ನಾವ್ ಏನ್ ಕಂಡಿವಿ, ಏನ್ ಲಾಭ ಬಂತು, ನಮ್ಗೆ ಏನ್ ಪ್ರಯೋಜನ ಆಯ್ತು ಅಂತೇಳಿ ಗುಣಗೊಟ್ಟಿದ್ರು. ಇಂಥ ಮಾತುಗಳಲ್ಲಿ ಈ ಭಕ್ತರು ಕೆಲವರು ಕೇಳಿ, ಆದ್ರೆ ಆ ಗುಂಪಿಗೆ ಸೇರದೆ ಕೆಲವರು ನಾಮಸ್ಮರಣೆ ಮಾಡಿದ್ರು. ಆ ನಾಮಸ್ಮರಣೆ ಮಾಡಿದವರು ಎಲ್ಲಿಗೆ ಬಂದ್ರು? ಜೀವಬಾಧ್ಯರ ಪಟ್ಟಿಗೆ ಬಂದ್ರು. ಇವತ್ತು ನೀನು ನಾನು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ದೀವಾ? ಅವರೆಲ್ಲ ಸುಖವಾಗಿಯೇ ಇದ್ದಾರಲ್ಲ. ಯೇಸುವನ್ನು ಸ್ವೀಕರಿಸಿ 10 ವರ್ಷ ಆಯ್ತು, 15 ವರ್ಷ ಆಯ್ತು, ನನಗೆ ಇದೇ ಸಾಲ, ಇದೇ ರೋಗ, ಇದೇ ಬಾಧೆ, ಇದೇ ಸಮಸ್ಯೆ ಅಂತ ಗುಣಗುಡ್ತಾ ಇದ್ದೀವಿ. ಆ ರೀತಿ ಯೋಚನೆ ಮಾಡಿದ್ರೆ ಬರೀ ಪೌಲನ ಕುರಿತು ನಾನು ಹೇಳ್ತೀನಿ. ಅಪೊಸ್ತಲನ ಪೌಲನು, ಮತ್ತಾಯ, ಆಮೇಲೆ ಮೊದಲನೇದಾಗಿ ರಕ್ತಸಾಕ್ಷಿಯಾಗಿ ಮರಣ ಹೊಂದಿದ್ದು ಸ್ಟೆಫನನು, ಎಲ್ಲರೂ ಹತಸಾಕ್ಷಿನೇ, ರಕ್ತಸಾಕ್ಷಿಯಾಗಿ ಮರಣ ಹೊಂದರು. ಅವರೆಲ್ಲ ಉತ್ತಮ ಸೇವೆ ಮಾಡಿದ್ರು. ಹಾಗಂತ ನಿಮ್ಮನ್ನು ಪ್ರಾಣ ಕೊಡಿ ಅಂತ ನಾನು ಹೇಳಕ್ಕೆ ಬರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ,
ಶಿಷ್ಯರೆಲ್ಲ ಆ ರೀತಿ ದೇವರಿಗಾಗಿ ತಮ್ಮ ಪ್ರಾಣನೇ ಮುಡುಪಾಗಿ ಇಟ್ಟರು. ಅನೇಕ ಭಕ್ತರುಗಳು ಏನು ಯೋಹಾನನ್ನು ತೆಗೆದುಕೊಳ್ಳಿ, ಯೋಹಾನನ್ನು ತಗೊಂಡೋಗಿ ಕುದಿಯೋ ಎಣ್ಣೆನಲ್ಲಿ ಹಾಕ್ಬಿಟ್ರು. ಎಲ್ಲ ಹಾಕಿದ್ರು? ಕುದಿಯೋ ಎಣ್ಣೆನಲ್ಲಿ. ಅವ್ನು ಸಾಯಲೇ ಇಲ್ಲ. ಇವ್ನು ಹಿಂಗಿದ್ರೆ ಆಗಲ್ಲ, ಪದ್ಮತೀರ್ಸಕ್ಕೆ ಹಾಕ್ಬಿಟ್ರು. ಅಲ್ಲಿ ಕೂಡ ಅವ್ನು ಸಾಯಿಲ್ಲ. ಕೊನೆಗೆ ತೊಗೊಂಬಂದ್ಬಿಟ್ಬಿಟ್ರು, ಬಾಬೆಲ್ಗೆ ತೊಗೊಂಬಂದ್ಬಿಟ್ರು ಇದಕ್ಕೆ. ಅಲ್ಲಿ ಬಂದು 100 ವರ್ಷ ಬದುಕ್ಬಿಟ್ಟ. ಅವನ ಸಾವು ಕೊನೆಯಲ್ಲಿ 100 ವರ್ಷ ಆಗಿ ಮುದುಕನಾಗಿ ಸತ್ತ ಅಂತಾನೆ ಬರೆಯಲ್ಪಟ್ಟಿದೆ ಚರಿತ್ರೆ ಯೋಹಾನನು. ಆಶ್ಚರ್ಯಪಟ್ಟ ಸಾವುಗಳು ಬಂತು ಕೆಲವರಿಗೆ. ಕೆಲವರು ದೇವರಿಗೆ ರಕ್ತಸಾಕ್ಷಿಯಾಗಿ ಹತಸಾಕ್ಷಿಯಾಗಿ ಮರಣ ಹೊಂದಿದ್ರು. ಈ ರೀತಿಯಾದ ಈ ದೇವರಿಗೋಸ್ಕರ ಅವರೆಲ್ಲ ಬದುಕಿದ್ರು. ಕಾರ್ಯ ಸಾಧಿಸುವ ದಿನ ಅಂತ ಹೇಳ್ತೀನಲ್ಲ, ಮಲಾಕಿನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ನೋಡಿ. ಯಾವಾಗ ನಾವು ಗುಣಗುಟ್ಟದೆ ಒಂದು ದೇವರಿಗಾಗಿ, ಅಂದರೆ ಶಿಷ್ಯರಾಗ್ಬೋದು, ಸೇವಕರಾಗ್ಬೋದು, ಭಕ್ತರಾಗ್ಬೋದು, ಅವರೆಲ್ಲ ಪ್ರಾಣ ಕೊಟ್ಟರು. ಇಂದು ಗುಣಗುಟ್ಟದೆ ದೇವರಿಗೆ ನಾವು ಹತ್ತಿರವಾಗಬೇಕು. ಆದರೆ ಗುಣಗುಟ್ಟಿ ದೇವರಿಗೆ ದೂರ ಆಗಬಾರ್ದು. ಏನಕ್ಕೆ ಹೇಳ್ತಾರೆ ನೋಡಿ, ಆ ಕಾರ್ಯ ಸಾಧಿಸುವ ದಿನ ಅಂತ ದೇವರು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿ ನೆಕ್ಸ್ಟ್ ವಾಕ್ಯದಲ್ಲಿ 18ನೇ ವಾಕ್ಯದಲ್ಲಿ ಮಲಾಕಿಯನ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ವ್ಯತ್ಯಾಸ ತಾರತಮ್ಯವನ್ನ ಮತ್ತೆ ಕಾಣುವಿರಿ. ಅಲ್ಲೊಂದು ಮಾತು ಹೇಳ್ತಾರೆ ನೋಡಿ, ಅಲ್ಲಿ ಒಂದು ತಾರತಮ್ಯ ಅಂದ್ರೆ ವ್ಯತ್ಯಾಸವನ್ನ ಕಾಣ್ತೀರಿ. ಯಾವಾಗ? ಯಾರು ದುಷ್ಟ, ಯಾರು ಶಿಷ್ಟ, ಯಾರು ದೇವರನ್ನ ಸೇವಿಸ್ತಾ ಇದ್ದಾನೆ, ಯಾರು ದೇವರನ್ನ ಸೇವಿಸಲಿಲ್ಲ, ಎರಡು ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಕಾರ್ಯ ಸಾಧಿಸುವ ದಿನದಲ್ಲಿ. ಅವಾಗ ಕಾರ್ಯ ಸಾಧಿಸುವ ದಿನಕ್ಕೆ ನಾವೇನಾಗಬೇಕು? ಸಿದ್ಧರಾಗಬೇಕು. ದೇವರು ನಮ್ಮನ್ನ 4ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದ್ತೀನಿ ಕೇಳಿ. ಈಗೋ ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವುದು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು, ಬುಡ ರಂಬೆಗಳನ್ನು ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಹೇಗಿರುತ್ತೆ ನೋಡಿದ್ರ? ಅವ್ರನ್ನ ಸೇವಿಸುವವರಿಗೆ ಹೆಂಗಿರುತ್ತಾರೆ ಅಂತ ಹೇಳಿ ನೋಡುವಾಗ, ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ, ದುಷ್ಟರನ್ನು ತುಳಿದು ಬಿಡುವಿರಿ. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಕಾರ್ಯ ಸಾಧಿಸುವ ದಿನಕ್ಕೆ ನಾವು ಸಿದ್ಧರಾಗಬೇಕು. ಅವರೆಲ್ಲ ನಮ್ಮ ಕಾಲು ಕೆಳಗಿರ್ತಾರೆ. ಇವಾಗ ಇವರು ಗುಣ ಕೊಟ್ಟಿದ್ರಲ್ಲ, ಅದರಲ್ಲಿ ಕೆಲವರು ಏನು ಮಾಡಿದ್ರು? ನಾಮಸ್ಮರಣೆ ಮಾಡಿದ್ರು. ಆದರೆ ಒಂದು ಗುಂಪು ಏನು ಮಾಡ್ತಾರೆ? ನಾವು ಕಂಡಿದ್ದು ಏನು ಲಾಭ ಅಂತೇಳಿ ಈ ನಾಮಸ್ಮರಣೆ ಮಾಡಿದ ಲಾಭ ಯಾವಾಗ ಕಾಣ್ತಾರೆ ಅಂದರೆ ಕಾರ್ಯ ಸಾಧಿಸುವ ದಿನದಲ್ಲಿ. ಜೀವಬಾಧ್ಯರ ಪುಸ್ತಕದಲ್ಲಿ, ಜ್ಞಾಪಕರ ಪುಸ್ತಕದಲ್ಲಿ ಇವರ ಹೆಸರು ಬರೆಯಲ್ಪಟ್ಟಿದ್ದಾಗ ಆ ದಿವಸದಲ್ಲಿ ಈ ದುಷ್ಕರ್ಮಿಗಳಲ್ಲಿ ಎಲ್ಲಿರ್ತಾರೆ? ಅಂಗಾಲುಗಳ ಕೆಳಗಿರ್ತಾರೆ. ಇವತ್ತು ನೀನು ನಾನು ಆ ಪಟ್ಟಿಯ ಹೆಸರಲ್ಲಿ ಇದ್ದೀವ, ಆ ಜ್ಞಾಪಕ ಪುಸ್ತಕದಲ್ಲಿ ಇದ್ದೀವ. ಕಾರ್ಯ ಸಾಧಿಸುವ ದಿನ ಬಂದಾಗ ನಾವು ಅದಕ್ಕೆ ಸಿದ್ಧರಾಗಿದ್ದೀವ. ನಮ್ಮ ಹೆಸರುಗಳು ಅದರಲ್ಲಿ ಸೇರಿಸಲ್ಪಡುತ್ತಾ ನಾವಿವತ್ತು ತಿಳಿದುಕೊಂಡ್ರೆ. ಯಾಕಂದ್ರೆ ಸಾರ್ದಿಸ್ ಸಭೆಗೆ ಬರೆಯುವಾಗ ದೇವರೊಂದು ಮಾತನ್ನು ಹೇಳ್ತಾರೆ, ಶುಭ ವಸ್ತ್ರ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಶುಭ ವಸ್ತ್ರ. ಪ್ರವಾದಿ ಯೆಶಾಯ ಹೇಳ್ತಾನೆ ರಕ್ಷಣೆಯ ವಸ್ತ್ರ ಅಂತ ಹೇಳ್ತಾನೆ. ಆ ಶುಭ ವಸ್ತ್ರನ ಏನಂತ ಹೇಳ್ತಾನೆ? ರಕ್ಷಣೆಯ ವಸ್ತ್ರ ಅಂತ ಹೇಳ್ತಾನೆ. 61 ವಾಕ್ಯವನ್ನು ಗಮನಿಸಬಹುದು, ಹಾಗೂ 61:10 ಈ ವಾಕ್ಯಗಳನ್ನು ನೀವು ಗಮನಿಸಬಹುದು. 61 ಮೊದಲನೇ ವಾಕ್ಯ ಯೇಸು ಜನನವನ್ನು ತಿಳಿಸುತ್ತೆ. 61:10 ರಕ್ಷಣೆಯ ವಸ್ತ್ರವನ್ನು ಕೊಟ್ಟಿದ್ದಾರೆ ದೇವರು. ಆ ರಕ್ಷಣೆಯ ವಸ್ತ್ರನೇ ಶುಭ ವಸ್ತ್ರ. ಆ ಶುಭ ವಸ್ತ್ರ ಜಯಮಾಲೆಯನ್ನು ಹೊಂದುವುದಕ್ಕೆ, ಜ್ಞಾಪಕದ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯುವುದಕ್ಕೆ. ಅದಕ್ಕೆ ಹೇಳಿದರು, ಕಳೆದ ವಾರದಲ್ಲಿ ಹೇಳಿದ್ರ, ಕಷ್ಟವನ್ನು ಜಯಿಸಿಕೊಳ್ಳುವನು ಜೀವ ಜಯಮಾಲೆಯನ್ನ ಹೊಂದಿಕೊಳ್ಳುವನು ಅಂತ ಹೇಳಲ್ಪಟ್ಟಿದೆ. ಅದು ಇವತ್ತು ನಾವೇನು ತಿಳ್ಕೊಳ್ಬೇಕು ಅಂದ್ರೆ, ಆ ನಾಮಸ್ಮರಣೆ ನಮ್ಮ ಹೆಸರು ಕೂಡ ದೇವರ ಜ್ಞಾಪಕ ಪುಸ್ತಕದಲ್ಲಿ ಬರೆಯುವಂತೆ ನಾವು ಸಿದ್ಧರಾಗಬೇಕು. ಈ ಅನುಭವ ಕೊಡಿ ಅಂತೇಳಿ ನಾವೆಲ್ಲ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತವಾಗಿ ಈ ಕೊನೆಯ ಆರಾಧನೆಗೆ ಬಂದಿರುವಂಥ ನಮಗೆಲ್ಲರಿಗೂ ಆ ಕಾರ್ಯ ಸಾಧಿಸುವುದನ್ನಕ್ಕೆ ನಾವು ಸಿದ್ಧರಾಗಬೇಕೆಂಬುದನ್ನು ತಿಳಿಯಪಡಿಸಿದ್ದಾರೆ. ಒಳ್ಳೆ ಮಾತುಗಳನ್ನು, ವಾಕ್ಯಗಳಿಂದ ನಮಗೆ ತಿಳಿಯಪಡಿಸಿದ್ದಾರೆ. ನಾವೆಷ್ಟು ಮಾತ್ರಕ್ಕೆ ಸಿದ್ಧರಾಗಬೇಕೆಂಬುದನ್ನು ತಿಳಿಯಪಡಿಸಿದ್ದಾರೆ. ಕಾರ್ಯ ಸಾಧಿಸುವ ದಿನದಲ್ಲಿ ನಾವೆಲ್ಲರೂ ಸಿದ್ಧರಾಗಬೇಕು. ಆ ಕಾರ್ಯಕ್ಕೆ ಬಂದಿರುವಂಥ ನಾವು ಈ ಒಂದು ಕೇಳಿದ ವಾಕ್ಯದ ಪ್ರಕಾರ, ಅಂದು ಇಸ್ರಾಯೇಲರು ತಂದೆಯಾದ ದೇವರಿಗೆ ವಿರೋಧವಾಗಿ ಗುಣಗುಟ್ಟಿದಂತೆ ಇವತ್ತು ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಗುಣಗುಟ್ಟುವಂಥ ಅನೇಕರಿದ್ದಾರೆ. ನಾವು ನಾಮಸ್ಮರಣೆ ಮಾಡುವವರಾಗಿದ್ದರೆ
ನಮ್ಮ ಹೆಸರು ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ. ಇವತ್ತು ನಾವು ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟವರಾಗಿರಬೇಕು. ನಮ್ಮ ಹೆಸರುಗಳು ಬರೆಯಲ್ಪಟ್ಟದ್ದಾಗಿರಬೇಕು. ಇವತ್ತು ಅದನ್ನು ನಾವು ಅರಿತವರಾಗಿರಬೇಕು. ಅರಿತರೆ ಮಾತ್ರ ದೇವರೊಂದು ಅದ್ಭುತವನ್ನು ನಾವು ಕಾಣುವುದಕ್ಕೆ ಸಾಧ್ಯ. ಸ್ತೋತ್ರ ಕರ್ತನೇ, ಸ್ತೋತ್ರಪ್ಪ. ಈ ವಾಕ್ಯಗಳನ್ನು ಕೇಳಿ ಯಾರ್ಯಾರು ಒಪ್ಪಿಸಿಕೊಟ್ಟು ನನ್ನ ಹೆಸರು ಕೂಡ ಜೀವಬಾಧ್ಯರ ಪಟ್ಟಿಯಲ್ಲಿ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಡಬೇಕು, ನಾನು ನಿನ್ನ ನಾಮವನ್ನು ನಾಮಸ್ಮರಣೆ ಮಾಡುವನಾಗಿರಬೇಕು, ನಾನು ಭಕ್ತರಾಗಿರಬೇಕು ಅಂತೇಳಿ ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ಈ ಸಮಯದಲ್ಲಿ ನಾನು ಕರೆದಲು ಒಪ್ಪಿಸಿಕೊಡುತ್ತೇನೆ. ನಜರೇತರ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಈ ವಾಕ್ಯದ ಆಶೀರ್ವಾದ ಇವರಿಗೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತೇನೆ ಅಪ್ಪ. ಯಾರ್ಯಾರು ಈ ವಾಕ್ಯಗಳನ್ನ ಕೇಳುವಂತ ಪ್ರತಿಯೊಂದು ಸಮಯಗಳಲ್ಲಿ ಕರ್ತನೆ ಮಾನಸಾಂತರ ಹೊಂದುವಂತೆ, ನಿನ್ನ ಕಡೆಗೆ ತಿರುಗುವಂತೆ, ನಿನಗೆ ವಿರೋಧವಾಗಿ ಗುಣಗುಟ್ಟದಂತೆ ಅಂದು ಮಲಾಕಿಯ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಪ್ರಕಾರ ಅಂದಿನ ಜನಗಳು ಯಾವ ರೀತಿಯಾಗಿ ನಮಗೆ ಕಂಡಿದ್ದು ಏನು, ನಮಗೆ ಲಾಭವೇನು ಎಂದು ಯಾರೂ ಗುಣಗುಟ್ಟದಂತೆ ದೇವರೇ ನಿನ್ನ ನಾಮಸ್ಮರಣೆ ಮಾಡುವ ಭಕ್ತರ ಹೆಸರನ್ನ ನೀನು ಯಾವ ರೀತಿಯಾಗಿ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದ್ಯೋ ಆ ಪಟ್ಟಿಯಲ್ಲಿ ಆ ಒಂದು ಕರ್ತನೆ ಜ್ಞಾಪಕ ಪುಸ್ತಕದಲ್ಲಿ ನಮ್ಮ ಹೆಸರು ಬರೆಯುವಂತೆ ಕೃಪೆ ಮಾಡು. ಆ ರೀತಿ ಒಪ್ಪಿಸಿಕೊಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವಸನ್ನು ಪ್ರಾರ್ಥಿಸ್ತೇನೆ ರಾಜ. ಪ್ರತಿಯೊಬ್ಬರನ್ನು ಬಲಪಡಿಸು. ಈ ವಾಕ್ಯದಲ್ಲಿ ವಿಶೇಷವಾದ ಬಲವು, ಒಂದು ಬಿಡುಗಡೆಯು, ಒಂದು ಸ್ವಸ್ಥತೆ ಯೇಸುವಿನ ನಾಮದಲ್ಲಿ ಉಂಟಾಗಲಿದ್ರೆ ಪ್ರಾರ್ಥಿಸ್ತೇನೆ ಕರ್ತನೆ. ನೀನು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ಬಿಡದ ಕೃಪೆಯಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಅಲ್ಲೇಲೂಯಾ.